ನಿಂತ್ಕೊಳ್ಳಿ. ಯಾಕೆ ಇಲ್ಲಿ ಕಸಾಕ್ತಾ ಇದ್ದೀರಾ? ಅಲ್ಲ ನಿಂತ್ಕೊಳ್ಳಿ. ಯಾಕೆ ಇಲ್ಲಿ ಕಸಾಕ್ತಾ ಇದ್ದೀರಾ? ನೆನ್ನೆಲ್ಲ ಬಂದಿಲ್ಲ ಅಂದರೆ ಇಲ್ಲಿ ಹಾಕ್ತೀರಾ ನೀವು ಕಸನಾ? ಇಲ್ಲಿ ಹಾಕ್ತೀರಾ ನೀವು? ಹಾಕ್ಬೋದಾ? ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಐತೆ, ಓಕೆನಾ? ಇಲ್ಲೆಲ್ಲ ಮನೆಗಳಿದೆ, ನಿಮಗೆ ತಾನೇ ಸೊಳ್ಳೆಗಳೆಲ್ಲ ಬಂದು ಕಚ್ಚೋದು. ಅಮ್ಮ ಇಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಯಾಕೆ ಹಾಕಿ ಮಕ್ಕ ತೆಗೀರಿ. ಅಲ್ಲ ಒಂದು ನಿಮಿಷ ಇರಿ ಅಮ್ಮ, ಒಂದು ನಿಮಿಷ ಇರಿ. ಅದಕ್ಕೋಸ್ಕರ ಕಾಯ್ಕೊಂಡು ಕುತ್ಕೊಂಡಿದ್ದೆ. ಅಲ್ಲ ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದೆ, ನೀವು ಕಸ ಹಾಕ್ಬೋದಾ? ಸರಿನಮ್ಮ ನೀವು ಹಾಕೋದು? ಹೇಳಿ. ಓಕೆ ಹಾಂ ಹಾಂ ಓಕೆ ಹಾಂ. ಅಲ್ಲ ಕೊಳ್ತಿರೋ ಕಸ ಇಲ್ಲ ಅಂದರೆ ನೀವು ಕೇಳಬೇಕಮ್ಮ, ನೀವು ಕೇಳಬೇಕಲ್ಲ. ಇಲ್ಲಿ ಮಕ್ಕಳು ಇಷ್ಟು ಮಕ್ಕಳು ಬರ್ತಾರೆ, ನೀವು ತೊಗೊಂಡು ಇಲ್ಲಿ ಕಸ ಹಾಕಿದ್ರೆ ಹೆಂಗಮ್ಮ ನೀವು? ಹಾಂ ಅಲ್ಲ ಮನೆ ನೀವು ಇಲ್ಲೇ ಮಡಿಕೊಂಡು ನೀವು ಕಸ ಹಾಕೋದು ಹೆಂಗೆ? ನೀವು ಆಟೋಗೆ ಹಾಕಬೇಕಲ್ಲಮ್ಮ. ಹಾಂ ಸ್ನೇಹಿತರೆ ನೋಡಿ, ಇಲ್ಲೇ ಅಕ್ಕಪಕ್ಕ ನಾನು ಮನೆ ದಿನ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಓಕೆನಾ? ಯಾರು ಬಂದು ಹಾಕ್ತಾರೆ ಅಂತ ಇಲ್ಲೇ ಅಕ್ಕಪಕ್ಕದವ್ರು ಮನೆಯವ್ರು ಬಂದು ಕಸನ ಹಾಕ್ತಾರೆ, ಓಕೆನಾ? ಅರ್ಥ ಮಾಡ್ಕೊಬೇಕು. ಆಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಕಸದ ಗಾಡಿಯವ್ರು ಬರ್ತಾಯಿಲ್ಲ ಅಂತ, ಓಕೆನಾ? ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಮಕ್ಕಳು ಬಂದ್ಬಿಟ್ಟು ಕರಾಟೆ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಮಕ್ಕಳು ಬಂದು ಕರಾಟೆ ಮಾಡ್ತಾರೆ. ಇಲ್ಲೇ ಸ್ಕೂಲ್ ಐತೆ, ಓಕೆನಾ? ನೋಡಿ ಕಸ ತಗೊಬಂದು ಇಲ್ಲಿ ಸುರಿತಾರೆ. ಓಕೆ, BBMP ಅಧಿಕಾರಿಗಳು ಏನಿದ್ದಾರೆ ದಯಮಾಡಿ, ಓಕೆನಾ, ದಿನ ಒಂದು ಕಸದ ಗಾಡಿನ ಕಳಿಸಿ, ಓಕೆನಾ? ಇಲ್ಲಿ ಯಾರು ಬಂದು ಕಸ ಹಾಕ್ತಾರೆ ದಯಮಾಡಿ ಅವ್ರಿಗೆ ದಂಡನ ಹಾಕಿ ಅಂತ ನಿಮ್ಮಲ್ಲಿ ಕಳಕಳಿಯು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತೊಗೊಬಂದು, ಓಕೆನಾ, ಯಾವ ಥರ ಎಸ್ತಿದ್ದಾರೆ ಪಾಪ. ನಾಯಿಗಳು ಬಂದು ಬೆಳಗ್ಗೆ ಎದ್ದು ನಾಯಿಗಳು ತಿಂತಾಯಿದ್ವು, ಓಕೆನಾ? ಈ ಥರ ಬಂದು ಕಸನ ಹಾಕಿದ್ದಾರೆ ನೋಡಿ. ಇಲ್ಲಿ ಪಾಪ ಒಂದು ನಾಯಿನೂ ಸುಧಾ ಸತ್ತೋಗಿದೆ, ಓಕೆನಾ? ಈಗಿನ ಜನ್ರೇಷನ್ ಏನು ತಪ್ಪು ಮಾಡ್ತಾರೆ ಅನ್ನೋದಕ್ಕೆ ನಂಬರ್ 45 ಫಿಲಮು, ಓಕೆ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ, ಓಕೆನಾ? ಪ್ರತಿಯೊಬ್ಬರು ಸುಧಾ ಹೋಗಿ ಫಿಲಮ್ ನೋಡಿ, ಓಕೆನಾ? ಅರ್ಥ ಆಗುತ್ತೆ, ಓಕೆನಾ? ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ, ಓಕೆನಾ, ನಾವು ಏನು ತಪ್ಪು ಮಾಡ್ತಾಯಿದ್ವಿ ಅನ್ನೋದು ಗೊತ್ತಾಗೋದೇ ಇಲ್ಲ, ಓಕೆನಾ? ಬೆಳಗ್ಗೆ ಎದ್ದರೆ ಎಲ್ಲ ಬರೀ ತಪ್ಪನ್ನೇ ಮಾಡ್ತಾರೆ. ದಯಮಾಡಿ, ಓಕೆನಾ, BBMP ಅಧಿಕಾರಿಗಳು ಇಲ್ಲಿ ಕ್ಲೀನ್ ಮಾಡಿಕೊಡ್ಬೇಕು, ಮತ್ತು ಡೈಲಿ ಇಲ್ಲಿ ಆಟೋನ ಕಳಿಸ್ಬೇಕು. ಸ್ವಚ್ಛತೆ, ಯಾಕಂದರೆ ಇಲ್ಲೆಲ್ಲ ಮಕ್ಳುಗಳು ಬರ್ತಾರೆ, ಸ್ವಚ್ಛತೆನ ಕಾಪಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಯಾರು ಸುಧಾ ಇಲ್ಲಿ ಕಸನ ಹಾಕಬೇಡಿ, ಯಾಕಂದರೆ ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ಓಕೆನಾ? ನಾನು ನಿಮ್ಮ ಮನೆ ಮಗ DK ರಮೇಶ್ ಮಾತಾಡ್ತಾ ಇರೋದು. ಪ್ರತಿಯೊಬ್ಬರು ಸುಧಾ ನಿಮ್ಮ ಸ್ವಚ್ಛತೆ, ನಮ್ಮ ರೋಡು ನಮ್ದು. ಈಗ ಮನೇಲಿ ನೀವು ಗಲೀಜಾಗುತ್ತೆ ಅಂತ ತೊಗೊಬಂದು ನೀವು ರೋಡ್ಗೆ ಹಾಕ್ಬಿಟ್ರೆ ಹೇಗೆ? ಗಾಡಿಗೆ ಹಾಕಿಲ್ಲ ಅಂದರೆ ಕೇಳಿ BBMP ಅಧಿಕಾರಿಗಳನ್ನ, ಯಾಕಪ್ಪ ಇಲ್ಲ ಹಾಕಿಲ್ಲ ಅಂತ. ಯಾಕೆ ಓಟ್ ಹಾಕ್ತಿರಲ್ವಾ? ನಾವೆಲ್ಲರೂ ಸುಧಾ ಓಟ್ ಹಾಕ್ತೀವಿ ತಾನೆ, ಕೇಳಿ MLಗಳು ಕೇಳಿ, ಸರ್ ಆಟ ಬರ್ತಾಯಿಲ್ಲ ಅಂತ. ಅದು ತೊಗೊಬಂದ್ಬಿಟ್ಟು ನೀವು ರೋಡಿಗೆ ಸುರಿದ್ಬಿಟ್ರೆ, ರೋಡಿಗೆ ಯಾರೂ ಸುರಿಬೇಡಿ, ಓಕೆನಾ? ಇಲ್ಲಿ ನಿಮ್ಮ ಆರೋಗ್ಯನೇ ಕೆಟ್ಟೋಗೋದು, ಬೇರೆ ಯಾರೂ ಆರೋಗ್ಯ ಕೆಟ್ಟೋಗೋಲ್ಲ. ಈ ರೋಡಲ್ಲಿ ಇದ್ದಿರೋದು ನಿಮ್ಮ ಆರೋಗ್ಯನೇ ಕೆಟ್ಟೋಗೋದು. ಹಾಗಾಗಿ ಎಲ್ಲರೂ ಗಾಡಿಗೆ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.